ಪ್ರತಿ ವರ್ಷದಂತೆ ಈ ವರ್ಷವೂ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆಯಲಿರುವ ಫ್ಲವರ್ ಶೋನಲ್ಲಿ ಕರ್ನಾಟಕದ ಹೆಮ್ಮೆಯ ಗಂಗ ರಾಜವಂಶದ ವೈಭವವನ್ನು ಮರುಸೃಷ್ಟಿಸಲಾಗುತ್ತಿದೆ. ಕನ್ನಡ ಸಾಹಿತ್ಯ, ಶಿಕ್ಷಣ, ನೀರಾವರಿ ಹಾಗೂ ಶಿಲ್ಪಕಲೆಗೆ ಭದ್ರ ಬುನಾದಿ ಹಾಕಿದ ಗಂಗರ ಚರಿತ್ರೆಯನ್ನು ಸಾರ್ವಜನಿಕರಿಗೆ ಪರಿಚಯಿಸಲು ತೋಟಗಾರಿಕೆ ಇಲಾಖೆ ಸಿದ್ಧತೆ ನಡೆಸಿದ್ದು, ಗಾಜಿನ ಮನೆಯಲ್ಲಿ ಶ್ರವಣಬೆಳಗೊಳದ ಬಾಹುಬಲಿ ಮತ್ತು ತಲಕಾಡಿನ ಗುಡಿಗಳ ಹೂವಿನ ಪ್ರತಿಕೃತಿಗಳು ಸಿದ್ಧಗೊಳ್ಳುತ್ತಿವೆ. ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಾವೇರಿಯ ಪರಿಸರದಲ್ಲಿ ರಾಜ್ಯ ಸ್ಥಾಪನೆ ಮಾಡಿ ದೀರ್ಘಕಾಲ ಅಸ್ತಿತ್ವವನ್ನು ಉಳಿಸಿಕೊಂಡು ರಾಜ್ಯಭಾರ ಮಾಡಿದ್ದು ತಲಕಾಡಿನ ಗಂಗರು. ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಭದ್ರ ಬುನಾದಿ ಹಾಕಿದವರಲ್ಲಿ ಗಂಗರಾಜರು ಪ್ರಮುಖರು. ಕ್ರಿಸ್ತಶಕ 325ರಿಂದ 999ರವರೆಗೆ, ಅಂದರೆ ಸುಮಾರು 675 ವರ್ಷಗಳ ಕಾಲ ಗಂಗರ ಆಡಳಿತವಿತ್ತು. ಗಂಗರು ಅಚ್ಚ ಕನ್ನಡಿಗರಾಗಿದ್ದರು. ಅವರ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗಿತ್ತು. ತಲಕಾಡು, ಕೋಲಾರ, ಶ್ರವಣಬೆಳಗೊಳ ಮುಂತಾದ ಕಡೆ ವಿದ್ಯಾಕೇಂದ್ರಗಳು ಸ್ಥಾಪಿತವಾಗಿದ್ದವು. ಸಾವಿರಾರು ಕೆರೆ ಕಟ್ಟೆಗಳು ಗಂಗರ ಆಡಳಿತಾವಧಿಯಲ್ಲಿ ನಿರ್ಮಾಣಗೊಂಡಿವೆ. ಗಂಗರ ಪರಂಪರೆಯ ಇತಿಹಾಸವನ್ನು ನಾಡಿನ ಜನತೆಗೆ ಪರಿಚಯಿಸುವುದೇ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ವಿಶೇಷ. ಇನ್ನು ಈ ಫ್ಲವರ್ ಶೋ ಆಗಸ್ಟ್ ಮೊದಲ ವಾರದಿಂದಲೇ ಆರಂಭವಾಗಲಿದ್ದು, ಮುಂಬರುವ ದಿನಗಳಲ್ಲಿ ಕದಂಬ, ಹೊಯ್ಸಳರಂತಹ ನಾಡಿನ ಇತರೆ ರಾಜವಂಶಗಳ ಇತಿಹಾಸವನ್ನು ಪರಿಚಯಿಸುವ ಸರಣಿ ಪ್ರದರ್ಶನಗಳಿಗೆ ಈ ಬಾರಿ ಅಧಿಕೃತ ಮುನ್ನುಡಿ ಬರೆಯಲಾಗುತ್ತಿದೆ.